ಹಾಯ್ ಫ್ರೆಂಡ್ಸ್, ಪುಟಾಣಿ ಕರದಂಟು ಅಥವಾ ಕೊಬ್ಬರಿ ಚಿನ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1 ಬೌಲ್ ಉರಿಗಡಲೆ, ಅದೇ ಬೌಲ್ ಮೆಜರ್ಮೆಂಟಲ್ಲಿ ಸಕ್ಕರೆ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪೌಡ್ರು, ಸ್ವಲ್ಪ ಗಸಗಸೆ ಕೂಡ ತಗೋಬೇಕು. ಒಂದು ಮಿಕ್ಸಿ ಜಾರ್ಗೆ ಕಡಲೆನ ಪೌಡ್ರು ಮಾಡ್ಕೋಬೇಕು. ತುಂಬ ಸ್ಮೂತಾಗಿ ಅಥವಾ ಫೈನ್ ಪೌಡ್ರು ಮಾಡ್ಕೋಬೇಕು. ಸ್ಮೂತಾಗಿ ಆಗದೇ ಇದ್ದರೆ ನೀವು ಸಾಣೆ ಇಟ್ಕೋಬೋದು. ನಾನಿಲ್ಲಿ ತುಂಬ ಫೈನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ತಗೊಂಡಿರೋ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ನೀರು ಕೂಡ ಹಾಕಿ ಸಕ್ಕರೆನ ಕರಗಿಸ್ಲಿಕ್ಕೆ ಬಿಡಬೇಕು. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಹಿಟ್ಟನ್ನು ಅಳತೆ ಮಾಡೋದಾದರೆ 1 ಕಪ್ ಸಕ್ಕರೆ ತೊಗೊಂಡ್ರೆ 2 ಲೋಟ ಹಿಟ್ಟು ತೊಗೋಬೇಕಾಗುತ್ತೆ. ಉರಿಗಡಲೆ ಅಳತೆ ಆದರೆ 1 ಕಪ್ಪು ಉರಿಗಡಲೆ ಆದರೆ 1 ಕಪ್ ಸಕ್ಕರೆ ತೊಗೊಳ್ಳಿ. ನೋಡಿ, ಸಕ್ಕರೆ ಎಲ್ಲ ಕರಗಿ ಇವಾಗ ಪಾಕ ಬರ್ತಾ ಇದೆ. ತುಂಬ ಬೇಗ ಆಗುವಂಥ ಸ್ವೀಟ್ ಇದು. ನೋಡಿ, ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಳೆಯಾಗಿ ಬರಬೇಕು. ಇನ್ನೂ ಸ್ವಲ್ಪ ಬರಬೇಕು. ಇದು 1 ಎಳೆ ಪಾಕ ಬಂದರೆ ಸಾಕು. ನಿಮಗಿದು ಗೊತ್ತಾಗದೇ ಇದ್ದರೆ ಒಂದು ತಟ್ಟೆಯಲ್ಲಿ ಈ ರೀತಿ ಪಾಕ ಹಾಕ್ಕೊಂಡ ತಕ್ಷಣ ಅದು ತಳಕ್ಕೆ ಕೂತ್ಕೊಂಡು ಕೂಡ್ಕೊಳ್ಳುತ್ತೆ. ಆಗ ಬಂದರೆ ಇದು ಪಾಕ ಆಗಿದೆ ಅಂತಲೇ ಅರ್ಥ. ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಆಫ್ ಮಾಡಿಕೊಂಡ್ರೂ ನಡೆಯುತ್ತೆ ಪಾಕ ಬಂದಮೇಲೆ. ನೋಡಿ, ಇವಾಗ ಹಿಟ್ಟು ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಈ ರೀತಿ ಕೈ ಆಡಿಸ್ತಾನೆ ಹಿಟ್ಟು ಹಾಕೋದ್ರಿಂದ ಗಂಟೇನಾಗೋದಿಲ್ಲ. ಇದು ಪಾಕ ಬೇಗ ಗಟ್ಟಿಯಾಗುತ್ತೆ. ಆದ್ದರಿಂದ ಬೇಗನೆ ಸ್ವಲ್ಪ ಹಿಟ್ಟನ್ನು ಹಾಕಿ ಕೈ ಆಡಿಸ್ತಾನೆ ಇರಬೇಕು. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್. ಇದು ಪುಟಾಣಿ ಕರದಂಟು ಅಂತಲೇ ಫೇಮಸ್ ಅಲ್ಲಿ. ನಮ್ಮ ಕಡೆ ಇದನ್ನು ಕೊಬ್ಬರಿ ಚಿನ್ನಿ ಅಂತಲೇ ಕರೀತಾರೆ. ನೋಡಿ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಾನು ತೊಗೊಂಡಿರೋ ಹಿಟ್ಟಲ್ಲಿ ಕರೆಕ್ಟ್ ಮೆಜರ್ಮೆಂಟಲ್ಲಿದೆ. ಹಾಗಾಗಿ ಹಿಟ್ಟನ್ನು ಅಷ್ಟು ಹಾಕಿ ಕೈ ಆಡಿಸ್ತಾ ಇರ್ತೀನಿ. ಈ ಸ್ವೀಟ್ ಮಾಡೋದಕ್ಕೆ ಟೈಮ್ ಬೇಕು ಕೂಡ, ಜಾಸ್ತಿ ಏನು ಹೋಗೋದಿಲ್ಲ. ಒಂದು 10ರಿಂದ 15 ನಿಮಿಷ ಆದರೆ ಸಾಕಾಗುತ್ತೆ. ತುಂಬಾ ಬೇಗ ಆಗುವಂಥ ಒಂದು ಸ್ವೀಟ್ ಇದು. ನೋಡಿ, ಇವಾಗ ಹಿಟ್ಟು ಕೂಡ ಅಷ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಮತ್ತು ಸಕ್ಕರೆ ಪಾಕ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಕೈ ಆಡಿಸ್ತಾನೆ ಇರಬೇಕು. ಈ ರೀತಿ ಕೈ ಆಡಿಸ್ತಾನೆ ಇರೋದ್ರಿಂದ ಗಂಟು ಕೂಡ ಬೀಳೋದಿಲ್ಲ, ಸಕ್ಕರೆ ಪಾಕ ಗಟ್ಟಿ ಕೂಡ ಆಗೋದಿಲ್ಲ. ನೀವು ಈ ಸ್ವೀಟನ್ನು ಹಾಕೋದಕ್ಕೆ ಮೊದಲೇ ಕೂಡ ಒಂದು ತಾಟಿಗೆ ತುಪ್ಪ ಹಚ್ಕೊಂಡು ಇಟ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ತಾಟಿಗೆ ತುಪ್ಪ ಹಾಕಿ ಹಚ್ಚಿಟ್ಕೊಂಡಿದ್ದೀನಿ. ಈ ಸ್ವೀಟ್ಗೂ ಕೂಡ ನಾನು 3 ಸ್ಪೂನ್ ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಶೈನಾಗಿರುತ್ತೆ ಸ್ವೀಟು ಮತ್ತು ಟೇಸ್ಟು ಕೂಡ ಕೊಡುತ್ತೆ. ತುಂಬ ಸ್ಮೂತಾಗಿ ಬರುತ್ತೆ. ಆದ್ದರಿಂದ ತುಪ್ಪ ಹಾಕಬೇಕು. ಇವಾಗ ಬೇಗ ಗಟ್ಟಿಯಾಗುತ್ತೆ. ಆದ್ದರಿಂದ ಬೇಗ ಒಂದು ತಾಟಿಗೆ ಹಾಕಬೇಕು. ಅಳತೆಯ ಪ್ರಮಾಣ ಕರೆಕ್ಟಾಗಿದ್ದು ಪಾಕ ಕರೆಕ್ಟಾಗಿ ಬಂತು ಅಂದರೆ ಈ ಸ್ವೀಟು ಬೇಗನೆ ರೆಡಿಯಾಗುತ್ತೆ. ನಾನಿಲ್ಲಿ ಒಣ ಕೊಬ್ಬರಿ ತುರಿ ಮತ್ತು ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಒಣ ಕೊಬ್ಬರಿ ಒಂಥರ ಡೆಕೋರೇಷನ್ ಅಂತಲೂ ಹೇಳ್ಬೋದು. ಅಥವಾ ಬಾಯಲ್ಲಿ ಇಟ್ಟಾಗ ಸ್ವೀಟು ಒಂಥರ ಏನೋ ಗಸಗಸೆ ಮತ್ತು ಒಣ ಕೊಬ್ಬರಿದೇನೋ ಒಂಥರ ಸ್ಪೆಷಲ್ಲು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಈ ಸ್ವೀಟು ಒಂದು 5 ನಿಮಿಷದಲ್ಲಿ ಗಟ್ಟಿಯಾಗುತ್ತೆ. ಆದ್ದರಿಂದ ಇವಾಗ ಚಾಕುದಿಲ್ಲೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಈ ಸ್ವೀಟನ್ನು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಕೊಬ್ಬರಿ ಚಿನ್ನಿ ಅಥವಾ ಪುಟಾಣಿ ಕರದಂಟು ಸ್ವೀಟ್ ಚೆನ್ನಾಗಿ ಬಂದಿದೆ. ಹೇಗೆ ಬಿಡಿ ಬಿಡಿಯಾಗಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಕರದಂಟು ಅಥವಾ ಕೊಬ್ಬರಿ ಚಿನ್ನಿ ಸ್ವೀಟ್ ರೆಡಿಯಾಗಿದೆ. ಥ್ಯಾಂಕ್ ಯು.